ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ನಾನು ನಿಮ್ಮನೆ ಮಗಳು ಇಂಚರ ಮಂಜುನಾಥ್. ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಪಲ್ಯ ತಿನ್ನೋಕ್ಕಾಗಲ್ಲ ಅಥವಾ ಎಮರ್ಜೆನ್ಸಿಗೆ ಬೇಗ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ, ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಪಲ್ಯ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂದರೆ ಚಟ್ನಿ ಪುಡಿ ಮನೇಲಿ ಇದ್ದರೆ ದೋಸೆನೋ ಚಪಾತಿನೋ ಏನಾದರೂ ಒಂದು ಮಾಡಿಕೊಟ್ಬಿಟ್ರೆ ಬೇಗ ಅದ್ರ ಜೊತೆ ತಿನ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಅಂತಹ ಪದಾರ್ಥಗಳು, ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ. ಏನೇನು ಅಂತ ಅಂದರೆ ಕೊಬ್ಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹುಳ್ಳಿಕಾಳು, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಎರಡೂ ಸಹ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ಬೆಲ್ಲ ಸ್ವಲ್ಪ, ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಶುರು ಮಾಡೋಣ. ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ ಒಂದು ಬಾಣಲಿ ಇಟ್ಬಿಟ್ಟು ಸ್ಟವ್ ಹಚ್ಕೊಳ್ಳೋಣ. ಬಾಣಲಿನ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕ್ದಂಗೆ ಎಲ್ಲನೂ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಹುಳ್ಳಿಕಾಳನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹೈಟೇ ಹೇಗೆ ಅಂತ ಅಂದರೆ 1 ಬಟ್ಲು ಹುಳ್ಳಿಕಾಳಿಗೆ 2 ಬಟ್ಲು ಕಡಲೆಬೀಜ, 2 ಬಟ್ಲು ಹುರ್ಗಡ್ಲೆ ನಾನು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದು. 1 ಬಟ್ಲು ಕೊಬ್ಬರಿ ಸಾಕಾಗುತ್ತೆ. ನಾನು ಕಂಪ್ಲೀಟ್ ಡ್ರೈ ರೋಸ್ಟೇ ಮಾಡ್ಕೋಬೇಕಾಗುತ್ತೆ. ಎಣ್ಣೆನ ಉಪಯೋಗಿಸ್ಬಾರ್ದು. ನೋಡಿ ಇವಾಗ ಹಿಂಗೆ ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಸಿರಿಬೇಕಾದ್ರೆ ಇದು ಆಗಿದೆ ಅಂತ ಅರ್ಥ. ಇವಾಗ ಅಂದರೆ ಎಲ್ಲನೂ ಸಪ್ರೇಟಾಗಿ ಉಟ್ಕೋಬೇಕು. ಬಟ್ ಹುಳ್ಳಿಕಾಳು ಒಂದನ್ನು ಮಾತ್ರ ಉಟ್ಕೊಂಡ್ರೆ ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಅದನ್ನು ಮಿಕ್ಸ್ ಮಾಡೋದು ಬೇಡ. ಬೇಗ ಎತ್ತಿಟ್ಕೊಳ್ತೇವೆ. ಇನ್ನೆಲ್ಲದನ್ನೂ ಬೇಕಾದ್ರೆ ಹುರಿದ ಮೇಲೆ ಮಿಕ್ಸ್ ಮಾಡ್ಬೋದು. ಇವಾಗ ಕಡಲೆ ಬೀಜ, ಆಗಿದೆ. ಈಗ ಕಡಲೆ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆನ ಪ್ರತಿಯೊಂದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಕ್ಲೀನ್ ತಾಳ್ಮೆಯಿಂದ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಹುರಿದಾಗ ಏನಾಗುತ್ತೆ ಅಂದರೆ ಕ್ಲೀನಾಗಿ ರೋಸ್ಟ್ ಆಗುತ್ತೆ. ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಜಾಸ್ತಿ ಬೇಗ ಹುರಿಬೇಕಲ್ಲಪ್ಪ, ಬೇಗ ಮಾಡಬೇಕಲ್ಲಪ್ಪ ಅನ್ನೋದ್ರ ಮಾಡೋ ಬದಲು ತಾಳ್ಮೆಯಿಂದ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಇವಾಗ ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಸಪ್ರೇಟ್ ಫಸ್ಟೇ ಉಟ್ಕೊಂಡಿದ್ವಲ್ಲ ಹುಳ್ಳಿಕಾಳು, ಅದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಉಪ್ಪು ಹಾಕಿಲ್ಲ. ಇನ್ನು ಹುಣ್ಸೆಹಣ್ಣ ಬಾಣಲಿಲ ಬಿಟ್ಬಿಡ್ಬೇಕು ಲಾಸ್ಟಲ್ಲಿ ರೋಸ್ಟ್ ಆದಮೇಲೆ. ನಾನು ಯಾಕೆ ಫಸ್ಟೇ ಹುಳ್ಳಿಕಾಳು ಹುರ್ಕೊಂಡೆ ಅಂತ ಅಂದರೆ ಅದು ಇದ್ರ ಜೊತೆಗೆ ಹಾಕಿದಾಗ ಫುಲ್ಲು ನೈಸ್ ಪೌಡರ್ ಆಗಲ್ಲ. ಸೊ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಇವಾಗ ಒಂದು ಸರಿ ಫುಲ್ಲು ಹುಳ್ಳಿಕಾಳನ್ನ ಪೌಡ್ರ್ ಮಾಡ್ಕೊಂಬಿಡ್ಬೇಕು. ಮಿಕ್ಸಿ ಜಾರ್ ತೊಗೊಂಡು ಫಸ್ಟ್ ಪೌಡರ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪೌಡರ್ ಮಾಡ್ಕೋಬೇಕು. ಅಂದರೆ ನೈಸ್ ಪೌಡರ್, ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ ಪೌಡರ್ನ ನಾವು ಫಸ್ಟೇ ಹುಳ್ಳಿಕಾಳಲ್ಲಿ ಪೌಡ್ರ್ ಮಾಡ್ಕೊಂಬಿಡ್ಬೇಕು. ಇದು ಪೌಡ್ರ್ ಮಾಡ್ಕೊಂಡಿರೋದನ್ನ ಇವಾಗ ನಾವು ಫಸ್ಟೆಲ್ಲ ನಾವು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಡ್ರೈ ರೋಸ್ಟ್ ಒಳಗಡೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಇದಕ್ಕೆ ಏನು ನಾವು ಬೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ, ಬೆಲ್ಲ ಮತ್ತು ಉಪ್ಪು ನಾನಿಲ್ಲಿ ಕಲ್ಲು ಉಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಮೆಣಸಿನ್ಕಾಯಿ ಎಲ್ಲನೂ ಏನಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅಂದರೆ ಹಿಂಗೆ ಮುರಿದ್ಬಿಟ್ಟು ಹಾಕಿಲ್ಲ ಅಂದರೆ ಫುಲ್ಲು ಗ್ರೈಂಡ್ ಆಗಲ್ಲ, ಅದು ಹಂಗೆ ಇಟ್ಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೈಯಲ್ಲೇ ಪೀಸ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೈಯಲ್ಲೇ ನಾನು ಮುಟ್ಕೊಂಡಿದ್ದೀನಿ. ಇವಾಗ ಈ ಮೆಣಸಿನ್ಕಾಯಿನ ಇದರೊಳಗೆ ಹಾಕೊಂಬಿಡೋಣ. ಲಾಸ್ಟ್ ಇನ್ನೇನು ಅಂದರೆ ಹುಣಸೆಹಣ್ಣು ನಾವು ಏನು ಬಾಣಲಿನ ಏನಕ್ಕೆ ಬಿಡ್ತೀವಿ ಅಂದರೆ ಅದು ತುಂಬ ಮೆತ್ತಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹುಣಸೆಹಣ್ಣು ಇಷ್ಟೆಲ್ಲದನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಚೆನ್ನಾಗಿ ಆರಿಸ್ಬೇಕು ನಾವು. ಅದಕ್ಕೆ ಫಸ್ಟ್
ಹುಳ್ಳಿಕಾಳು ಹುರಿದು ಆಮೇಲೆ ನಾನು ಎಲ್ಲ ಬೇರೆದನ್ನೆಲ್ಲನೂ ನಾನು ಹುರ್ಕೊಂಡಿದ್ದು. ನಾನು ಮಿಕ್ಸಿಗೆ ಹಾಕ್ಕೊಂಡೆಲ್ಲ ಮಾಡೋ ಸುಗ್ಗೆಲ್ಲನೂ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಮತ್ತೆ ಎಲ್ಲದನ್ನು ನಾನು ಚಟ್ನಿ ಪುಡಿಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ದೀನಿ. ಚಟ್ನಿ ಪುಡಿ ರೆಡಿ ಆಗಿದೆ. ಜಾಸ್ತಿ ಖಾರ ಹಾಕಿಲ್ಲ, ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.